ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರುತಿ ಮ್ಯಾಮ್. ಈ ಒಂದು ವಿಡಿಯೋದಲ್ಲಿ ನಾನು QRST ಲೆಟರ್ಸ್ಗಳನ್ನು ಯಾವ ರೀತಿ ರೈಟಿಂಗ್ ಮಾಡಿಸ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. Q ಲೆಟ್ರನ್ನು ಇಂಟ್ರಡಕ್ಷನ್ ಮಾಡೋಣ. Q for Queen, Q for question mark, Q for quite. ಸೊ ಈ ರೀತಿ ಇಂಟ್ರಡಕ್ಷನನ್ನು ಮಾಡಿಸಿ ನೆಕ್ಸ್ಟ್ ಕ್ಯೂ ಲೆಟ್ರನ್ನು ಯಾವ ರೀತಿ ಟ್ರೇಸಿಂಗ್ ಮಾಡಿಸ್ಬೇಕಂತ ತಿಳಿಸ್ತಾ ಇದ್ದೀನಿ. ಸರ್ಕಲ್, ಸ್ಲ್ಯಾಂಟಿಂಗ್ ಲೈನ್. ಸೊ ಈ ರೀತಿ ಕ್ಯೂ ಲೆಟ್ರನ್ನು ಫುಲ್ ಪೇಜ್ ಟ್ರೇಸಿಂಗ್ ಮಾಡಿಸ್ಬೇಕು. ಇದಾದ ನಂತರ ಕ್ಯೂ ಲೆಟ್ರನ್ನು ಡಾಟ್ಸ್ ಹಾಕಿ ಯಾವ ರೀತಿ ರೈಟಿಂಗ್ ಮಾಡಿಸ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಸರ್ಕಲ್, ಸ್ಲ್ಯಾಂಟಿಂಗ್ ಲೈನ್. ಸೊ ಈ ರೀತಿ ಫುಲ್ ಪೇಜನ್ನು ರೈಟಿಂಗ್ ಮಾಡಿಸ್ಬೇಕು. ಇದಾದ ನಂತರ R ಲೆಟ್ರನ್ನು ಇಂಟ್ರಡಕ್ಷನ್ ಮಾಡೋಣ. R ಫಾರ್ ರೋಸ್, R for rain, R for rocket. ಸೊ ಈ ರೀತಿ R ಲೆಟ್ರನ್ನ ಇಂಟ್ರಡಕ್ಷನ್ ಮಾಡಿ ಟ್ರೇಸಿಂಗನ್ನು ಯಾವ ರೀತಿ ಮಾಡಿಸ್ಬೇಕು ತೋರಿಸ್ತಾ ಇದ್ದೀನಿ ನೋಡಿ. ಸ್ಟ್ಯಾಂಡಿಂಗ್ ಲೈನ್, ಕರ್ವ್, ಸ್ಲ್ಯಾಂಟಿಂಗ್ ಲೈನ್. ಈ ರೀತಿ ಫುಲ್ ಪೇಜನ್ನು ಟ್ರೇಸಿಂಗ್ ಮಾಡಿಸ್ಬೇಕು. ಇದಾದ ನಂತರ ಈ ರೀತಿ ಡಾಟ್ಸ್ ಹಾಕಿ ಆರನ್ನು ರೈಟಿಂಗ್ ಮಾಡಿಸ್ಬೇಕು. ಸ್ಟ್ಯಾಂಡಿಂಗ್ ಲೈನ್, ಕರ್ವ್, ಸ್ಲ್ಯಾಂಟಿಂಗ್ ಲೈನ್. ಸೊ ಈ ರೀತಿ ಫುಲ್ ಪೇಜನ್ನು ರೈಟಿಂಗ್ ಮಾಡಿಸಿ. ಇದಾದ ನಂತರ ಎಸ್ ಲೆಟ್ರನ್ನು ಇಂಟ್ರಡಕ್ಷನ್ ಮಾಡೋಣ. ಎಸ್ ಫಾರ್ ಸನ್, ಎಸ್ ಫಾರ್ ಸಾಕ್ಸ್, ಎಸ್ ಫಾರ್ ಸೀಸರ್. ಸೊ ಈ ರೀತಿ ಇಂಟ್ರೊಡಕ್ಷನ್ ಮಾಡಿ ಎಸ್ ಲೆಟ್ರನ್ನು ಟ್ರೇಸಿಂಗ್ ಮಾಡಿಸೋಣ. ಕರ್ವ್, ಕರ್ವ್, ಅಪ್. ಸೊ ಈ ರೀತಿ ಟ್ರೇಸಿಂಗ್ ಮಾಡಿಸಿ. ಇದಾದ ನಂತರ ಎಸ್ ಲೆಟ್ರನ್ನು ಡಾಟ್ಸ್ ಹಾಕಿ ಯಾವ ರೀತಿ ಬರೆಸ್ಬೇಕಂತ ತಿಳಿಸ್ತಾ ಇದ್ದೀನಿ ನೋಡಿ. ಕರ್ವ್, ಕರ್ವ್. ಸೊ ಈ ರೀತಿ ಡಾಟ್ಸ್ ಹಾಕಿ ಎಸ್ ಲೆಟ್ರನ್ನು ರೈಟಿಂಗ್ ಮಾಡಿಸಿ. ಇದಾದ ನಂತರ ಟಿ ಲೆಟ್ರನ್ನು ಇಂಟ್ರಡಕ್ಷನ್ ಮಾಡೋಣ. ಟಿ ಫಾರ್ ಟೈಗರ್, ಟಿ ಫಾರ್ ಟಾರ್ಟಾಯ್ಸ್, ಟಿ ಫಾರ್ ಟೊಮ್ಯಾಟೊ. ಈ ರೀತಿ ಟಿ ಲೆಟ್ರನ್ನು ಇಂಟ್ರಡಕ್ಷನ್ ಮಾಡಿಸಿ ಅದಾದ ನಂತರ ಟ್ರೇಸಿಂಗ್ ಮಾಡಿಸೋಣ. ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ಸೊ ಈ ರೀತಿ ಫುಲ್ ಪೇಜು ಟ್ರೇಸಿಂಗ್ ಮಾಡಿಸ್ಬೇಕು. ಇದಾದ ನಂತರ ಡಾಟ್ಸ್ ಹಾಕಿ ಯಾವ ರೀತಿ ಬರೆಸ್ಬೇಕು ನೋಡಿ. ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ಈ ರೀತಿ ಫುಲ್ ಪೇಜನ್ನು ರೈಟಿಂಗ್ ಮಾಡಿಸ್ಬೇಕು. ಇದಾದ ನಂತರ 4 ಲೆಟರ್ಸ್ಗಳನ್ನು ನಾವು ರಿವಿಷನ್ ಮಾಡಿಸ್ಬೇಕು. ಸೊ ಈ ರೀತಿ ರಿವಿಷನ್ ಮಾಡಿಸೋದ್ರಿಂದ ಜಾಸ್ತಿ ಪ್ರಾಕ್ಟೀಸ್ ಆಗುತ್ತೆ ಮಕ್ಕಳಿಗೆ. ಈ ರೀತಿ ಡಾಟ್ಸ್ ಹಾಕಿ ಸರ್ಕಲ್, ಸ್ಲ್ಯಾಂಟಿಂಗ್ ಲೈನ್. ಕ್ಯೂ ಲೆಟ್ರನ್ನು ಫುಲ್ ಲೈನ್ ರೈಟಿಂಗ್ ಮಾಡಿಸ್ಬೇಕು. ಅದಾದ ನಂತರ ಆರ್ ಲೆಟರ್, ಸ್ಟ್ಯಾಂಡಿಂಗ್ ಲೈನ್, ಕರ್ವ್, ಸ್ಲ್ಯಾಂಟಿಂಗ್ ಲೈನ್. ಅದೇ ರೀತಿ ಆರ್ ಲೆಟರ್ನು ಕೂಡ ರೈಟಿಂಗ್ ಮಾಡಿಸಿ. ಎಸ್ ಲೆಟರ್, ಕರ್ವ್, ಕರ್ವ್. ಸೊ ಇದನ್ನು ಕೂಡ ಫುಲ್ ಲೈನ್ ರೈಟಿಂಗ್ ಮಾಡಿಸ್ಬೇಕು. ಟಿ ಲೆಟರ್, ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್. ಈ ರೀತಿ ಫುಲ್ ಲೈನ್ ಕಂಪ್ಲೀಟ್ ಮಾಡಿಸ್ಬೇಕು. ಸೊ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.